ನಮಸ್ಕಾರ ಎಲ್ರಿಗೂ. ವೀಣಾ ಮಹೇಂದ್ರ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ಅಥೆಂಟಿಕ್ ಟೇಸ್ಟ್ ಕೊಡುವ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಇತ್ತೀಚೆಗೆ ಸ್ಟಾರ್ಟ್ ಆಗಿರುವ ಒಂದು ಹೋಟೆಲ್. ಅದು ನಮ್ಮ ಜಯನಗರ 7th ಬ್ಲಾಕಲ್ಲಿರೋದು. ಹೌದು, ನಾವಿವತ್ತು ಹೋಗ್ತಾ ಇರೋದು ಆಚಾರ್ಯ ಕೆಫೆಗೆ. ಈ ಕೆಫೆಯಲ್ಲಿ ಎಲ್ಲ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಐಟಮ್ಸ್ ಸಿಗುತ್ತೆ. ಜೊತೆಗೆ ಜ್ಯೂಸಿನ್ ಚಾಟ್ಸ್ ಕೂಡ ಅಟ್ಯಾಚ್ ಆಗಿದೆ. ಫಸ್ಟ್ ಆಫ್ ಆಲ್ ಆಂಬಿಯನ್ಸ್ ಸಖತ್ತಾಗಿದೆ. ಹಾಗೆಯೇ ಕ್ಲೆನ್ಲಿನೆಸ್, ಫುಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾದರೆ ತಡ ಮಾಡೋದು ಯಾಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ವೇ ಅಲ್ಲ. ನಾವು ಇತ್ತೀಚೆಗೆ ಜಯನಗರ್ಗೆ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಂದರೆ ಅಮ್ಮಂಗೆ ಕಣ್ಣು ಆಪ್ರೇಷನ್ ಮಾಡಿಸ್ಬೇಕಿತ್ತು. ಹಾಗಾಗಿ ತುಂಬಾ ಓಡಾಟ ಇತ್ತು. ಅಂದರೆ 2 ದಿನ ಚೆಕಪ್ ಇತ್ತು, ಅಂದರೆ ಪ್ರೀ ಚೆಕಪ್ಸು ಸರ್ಜರಿಗಿಂತ ಮುಂಚೆ. ಮತ್ತು ಒಂದು ದಿನ ಒಂದು ಕಣ್ಣಿಗೆ ಸರ್ಜರಿ, ಮತ್ತು ಇನ್ನೊಂದು ದಿನ ಫಾಲೋ ಅಪ್ಪು, ಮತ್ತು ಒಂದಿನ ಸರ್ಜರಿ, ಮತ್ತು ಇನ್ನೊಂದು ದಿನ ಫಾಲೋ ಅಪ್ಪು. ಹೀಗಾಗಿ ಸುಮಾರು ಒಂದು 5-6 ಡೇಸು ಓಡಾಟ ಇತ್ತು ಜಯನಗರದ ಕಡೆ 7th ಬ್ಲಾಕಲ್ಲೇ. ಹಾಗಾಗಿ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮನೆ ಬಿಡಬೇಕಾಗಿತ್ತು. ಮತ್ತು ಕೆಲವು ಸತಿ ಆಫ್ಟರ್ನೂನ್ಸು ಲಂಚ್ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಒಂದು ಒಳ್ಳೆ ಹೋಟೆಲ್ನ ಹುಡುಕ್ತಾ ಇದ್ವಿ. ಫಸ್ಟ್ 2 ಡೇಸು ನಮಗೆ ಡಿಸಪಾಯಿಂಟ್ ಆಯಿತು. ಅಂದರೆ ಕೆಲವು ಹೋಟೆಲ್ಸ್ ಹತ್ರ ಪಾರ್ಕಿಂಗ್ ಇರ್ತಾ ಇರಲಿಲ್ಲ, ಅಥವಾ ಏನೋ ಹೀಗೆ ಟೈಮ್ ಸೆಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಒಂದಿನ ಅಂತೂ ನಾವು ಹೋಗಿದ್ದ ದರ್ಶಿನಿ ಚೆನ್ನಾಗೇ ಇರಲಿಲ್ಲ. ಸೊ ಈ ಥರ ಎಲ್ಲ ಡಿಸಪಾಯಿಂಟ್ಮೆಂಟ್ ಆದಾಗ ನಾವು ಗೂಗಲ್ ಸರ್ಚ್ ಮಾಡಿದ್ವಿ. ಬಟ್ ಸ್ಟಿಲ್ ಹೇಗಿರುತ್ತೋ ಏನೋ, ರಿವ್ಯೂಸ್ ನೋಡಿದ್ರೂ ಕೂಡ ಹೇಗಿರುತ್ತೋ ಏನೋ ಅಂತ ಅನ್ಕೋತಾ ಇದ್ವಿ. ಒಂದಿನ ಹೀಗೆ ಜಯನಗರ 7th ಬ್ಲಾಕ್ ಪಾಸ್ ಆಗುವಾಗ ಆಚಾರ್ಯ ಕೆಫೆನ ನೋಡಿದ್ವಿ. ಸೊ ಡಿಸೈಡ್ ಮಾಡಿದ್ವಿ, ಸರಿ ನಾಳೆ ಇಲ್ಲೇ ಟ್ರೈ ಮಾಡಿ ನೋಡೋಣ ಅಂತ. ಹಾಗಾಗಿ ನಾವು ಆಚಾರ್ಯ ಕೆಫೆಗೆ ಬಂದಿರೋದು. ಇದು ಬಂದು ಜಯನಗರ 7th ಬ್ಲಾಕ್ HDFC ಆಪೋಸಿಟ್ ಇದೆ. ನೀವು ನೋಡ್ತಾ ಇರ್ಬೋದು ಆಂಬಿಯನ್ಸು ಎಷ್ಟು ಚೆನ್ನಾಗಿದೆ ಅಂತ. ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿದೆ. ಹ್ಯಾಂಡ್ ವಾಶ್ ನೋಡಿದ್ರಿ, ಮತ್ತು ಸಿಂಕ್, ಎಂಟ್ರೆನ್ಸಲ್ಲೇ ಗಣೇಶನ ದರ್ಶನವಾಯಿತು. ಮತ್ತು ಸೈಡ್ ವಾಲಲ್ಲಿ ನಮ್ಮ ರಾಯರ ಮ್ಯೂರಲ್ ಇದೆ. ಹಾಗೆಯೇ ನೋಡ್ತಾ ಇದ್ದೀರಲ್ಲ, ಲೈಟಿಂಗ್ ಆಗಲಿ, ಸೀಲಿಂಗು ತುಂಬಾ ಚೆನ್ನಾಗಿದೆ. ಕ್ಯಾಶ್ ಕೌಂಟ್ರ್ ಹತ್ರ ಡಿಸ್ಪ್ಲೇ ಬೋರ್ಡ್ ಇದೆ, ಮೆನ್ಯೂ ಐಟಮ್ ಡಿಸ್ಪ್ಲೇ ಬೋರ್ಡು, ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಫೋಟೋ ಕೂಡ ಇದೆ. ಇಲ್ಲಿ ಬಂದಾಗ ನನಗೊಂಥರ ದೇವಸ್ಥಾನಕ್ಕೆ ಬಂದಂಗೆ ಅನ್ನಿಸ್ಬಿಡ್ತು. ಯಾಕಂದರೆ ಅಷ್ಟು ಚೆನ್ನಾಗಿ ರಿಲೀಜಿಯಸ್ ಲುಕ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮೇಲೆ ಡಿಸ್ಪ್ಲೇ ಕೂಡ ಇದೆ, ಯಾವ್ಯಾವ ಐಟಮ್ಸ್ ಇವ್ರ ಹತ್ರ ಸಿಗುತ್ತೆ ಅಂತ ಡಿಸ್ಪ್ಲೇ ಐಟಮ್ಸ್ ಇದೆ. ಹಾಗೆ ಕೃಷ್ಣನ್ ಒಂದು ಮ್ಯೂರಲ್ ಕೂಡ ಇದೆ. ನನಗಂತೂ ಆಂಬಿಯನ್ಸ್ ತುಂಬಾ ಇಷ್ಟ ಆಯಿತು. ಕ್ಲೆನ್ಲಿನೆಸ್ ಕೂಡ ಇತ್ತು. ಮತ್ತು ನಾವು ಹೋಗಿದ್ದು ಮಾರ್ನಿಂಗ್ ಆಲ್ಮೋಸ್ಟ್ 10 o'clockಗೆ ಫಸ್ಟ್ ಡೇ ಹೋದಾಗ. ಸೊ ಬ್ರೇಕ್ಫಾಸ್ಟ್ ಟೈಮಿಂಗ್ ಅಲ್ವಾ. ನಾವು ಆರ್ಡರ್ ಮಾಡಿದ್ದು ಗೀ ಪುಡಿ ದೋಸೆ, ಮತ್ತು ನಾನು ನನ್ನ ಮಗ ಗೀ ಪುಡಿ ದೋಸೆ ತೊಗೊಂಡ್ವಿ. ಹಾಗೆಯೇ ಅಮ್ಮ ಮತ್ತು ನಮ್ಮ ಸಿಸ್ಟರ್ ಬಂದು ಪೂರಿ ತೊಗೊಂಡ್ರು. ನೋಡ್ತಾ ಇದ್ದೀರಲ್ಲ, ಗೀ ಪುಡಿ ದೋಸೆ ತುಂಬಾ ಕ್ರಿಸ್ಪಿಯಾಗಿ, ರೋಸ್ಟು ಕೂಡ ಚೆನ್ನಾಗಿತ್ತು. ಮತ್ತು ಟೇಸ್ಟ್ ವೈಸ್ ಕೂಡ ನನಗಿಷ್ಟ ಆಯಿತು. ಸಾಗು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರು. ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದೆ. ಅಂದರೆ ನಾವು ಕೊಡೋ ದುಡ್ಡಿಗೆ ಇಟ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಲೈಕ್ ಪ್ರೈಸಸ್ ಎಲ್ಲ ರೀಸ್ನೇಬಲ್ ಆಗೇ ಇದೆ. ಹಾಗೆಯೇ ಹೋಟೆಲ್ಗೆ ಟಿಫಿನ್ಗೆ ಹೋದಾಗ ಉದ್ದಿನ ವಡೆ ಮಸ್ಟ್ ಆ್ಯಂಡ್ ಶುಡ್. ನಾನು ಹೋದಾಗ ಸೊ ಉದ್ದಿನ ವಡೆನೂ ಕೂಡ ತೊಗೊಂಡು ಟ್ರೈ ಮಾಡಿದ್ವಿ. ಅದು ಕೂಡ ಕ್ರಿಸ್ಪಿಯಾಗೇ ಇತ್ತು. ಸಾಂಬಾರಂತೂ ನನಗೆ ಬಿಸಿ ಬೇಕು, ಅದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಆಯಿತು. ಸಾಂಬಾರು ಕೂಡ ಚೆನ್ನಾಗಿತ್ತು. ಚಟ್ನಿನೂ ಕೂಡ ಗಟ್ಟಿ ಚಟ್ನಿ ಚೆನ್ನಾಗಿತ್ತು.
ನೀವೇನಾದರೂ ನನ್ನ ವ್ಲಾಗ್ಸ್‌ನ ರೆಗ್ಯುಲರ್ ಆಗಿ ನೋಡ್ತಾ ಬಂದಿದ್ರೆ ನಿಮಗೂ ಗೊತ್ತು ನನಗೆ ದೋಸೆ ಎಷ್ಟು ಇಷ್ಟ ಅಂತ. ವೆರೈಟಿ ದೋಸೆ ನಾನು ಕೂಡ ಮಾಡಿ ತೋರಿಸ್ತಾ ಇರ್ತೀನಿ ವ್ಲಾಗ್ಸಲ್ಲಿ. ಹಾಗಾಗಿ ನನ್ನ ಪ್ರಕಾರ ದೋಸೆ ಅಂತೂ ಆಲ್ಮೋಸ್ಟ್ 10 ಔಟ್ ಆಫ್ 10 ಅಂತಲೇ ಹೇಳ್ಬೋದು. ನನಗಿಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದು ಪ್ಲೇನ್ ಇಡ್ಲಿ ಕೂಡ ತೊಗೊಂಡ್ರು. ನನ್ನ ಮಗ ಮತ್ತು ನಮ್ಮ ಸಿಸ್ಟರ್ ಇಬ್ಬರೂ ಪ್ಲೇನ್ ಇಡ್ಲಿ ತೊಗೊಂಡ್ರು. ಅದು ಕೂಡ ಚೆನ್ನಾಗಿತ್ತು ಅಂತ ಹೇಳಿದ್ರು. ಮತ್ತು ನೋಡಿ ಅಮ್ಮ ಈ ಥರ ಗ್ಲಾಸಸ್ ಹಾಕ್ಕೊಂಡು ಕೂತಿದ್ದಾರಲ್ಲ, ಅದೇ ಅವ್ರಿಗೆ ಒಂದು ದಿನ ಆಪ್ರೇಷನ್ ಆಗಿ ಸೆಕೆಂಡ್ ಡೇ ಫಾಲೋ ಅಪ್ಗೆ ಬಂದಿದ್ವಿ. ಅಂದರೆ ಫಸ್ಟ್ ರೈಟ್ ಐ ಆಪ್ರೇಷನ್ ಮಾಡಿದ್ರು, ಕ್ಯಾಟ್ರಾಕ್ಟ್ ಆಗಿತ್ತು ಅವ್ರಿಗೆ. ಹಾಗೆಯೇ ಲೆನ್ಸ್ ಕೂಡ ಇನ್ಸರ್ಟ್ ಮಾಡಿದ್ದಾರೆ. ಸೊ 1 ಡೇ ಆಪ್ರೇಷನ್ ಆಗಿ ಸೆಕೆಂಡ್ ಡೇ ಫಾಲೋ ಅಪ್ಗೆ ಬಂದಿದ್ವಿ. ಸೊ ಹಾಗಾಗಿ ನಾವು ಹೋಟೆಲಿಗೆ ಬಂದಿರೋದು. ನಾನಾಗಲೇ ಹೇಳಿದ್ನಲ್ಲ, ಉದ್ದಿನ ವಡೆ ಕೂಡ ಕ್ರಿಸ್ಪಿಯಾಗಿತ್ತು, ಚೆನ್ನಾಗಿತ್ತು. ನನಗಂತೂ ಸಾಂಬಾರು ಒಳ್ಳೆ ಸೂಪ್ ಥರನೇ ಕುಡಿಯೋದು ನಾನು ಯಾವಾಗ್ಲೂ. ಯಾವುದೇ ಹೋಟೆಲ್ಗೆ ಹೋಗೋದಿರಲಿ ಅಥವಾ ಮನೆಯಲ್ಲೂ ಕೂಡ ಅಷ್ಟೇ, ನಾನು ಅದರಲ್ಲಿ ಸಾಂಬಾರು ಡಿಪ್ ಮಾಡೋದಕ್ಕಿಂತ ಸ್ಪೂನಲ್ಲೇ ನಾನು ಅದನ್ನು ಸೂಪ್ ಥರ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಯಾರಾದರೂ ಆ ಥರ ಮಾಡ್ತೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನನ್ನ ಮಗ ಹೋಟೆಲ್ಗೆ ಹೋದಾಗ ಏನಾದರೂ ಸ್ವೀಟ್ ಐಟಮ್ ತೊಗೊಳ್ದಿರೋ ಇರೋದಿಲ್ಲ. ಅವನು ಕೂಡ ಕೇಸರಿ ಬಾತ್ ಆರ್ಡ್ರ್ ಮಾಡ್ಕೊಂಡಿದ್ದಾನೆ. ನೋಡಿ, ಈ ಕೇಸರಿ ಬಾತಲ್ಲಿ ಕಲರ್ ಹಾಕಿಲ್ಲ, ಅದು ನಮ್ಗೆ ಇಷ್ಟ ಆಯಿತು. ಎನಿಹೌ ಕಲರ್ಸ್ ಬ್ಯಾನ್ ಆಗಿದೆ ಅನಿಸುತ್ತೆ, ಬಟ್ ತುಂಬ ಜನ ಫಾಲೋ ಮಾಡಲ್ಲ. ಇಲ್ಲಿ ಅದನ್ನು ಫಾಲೋ ಮಾಡ್ತಿದ್ರೆ ತುಂಬಾ ಖುಷಿ ಆಯಿತು. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ದ. ಕೆಲವು ದರ್ಶಿನಿಗಳಲ್ಲಿ ನೀವು ಫುಡ್ ಆರ್ಡರ್ ಮಾಡಿದಾಗ ಎಕ್ಸ್ಪೆಕ್ಟೇಷನ್ ಥರ ಇರೋದಿಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರ ಇರೋದಿಲ್ಲ. ಬಟ್ ಇಲ್ಲಿ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಕರೆಕ್ಟಾಗಿತ್ತು. ಎಲ್ಲ ಬಿಸಿನೇ ಸರ್ವ್ ಮಾಡಿದ್ರು. ಮತ್ತು ಲಾಸ್ಟಲ್ಲಿ ಕಾಫಿ ಇಲ್ದಿರ ಆಗುತ್ತಾ, ಅದು ಫಿಲ್ಟ್ರ್ ಕಾಫಿ. ನೋಡಿ, ಫಿಲ್ಟ್ರ್ ಕಾಫಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಕಾಫಿ ಕೂಡ ತುಂಬ ಚೆನ್ನಾಗಿತ್ತು, ಸ್ಟ್ರಾಂಗ್ ಆಗಿ. ಸೊ ಕಾಫಿ ಈ ರೀತಿ ಕುಡಿಯೋದ್ರಲ್ಲೇ ಮಜಾ ಬೇರೆ ಅಲ್ವಾ. ನಾವು 3 ಜನ ಕಾಫಿ ಆರ್ಡರ್ ಮಾಡ್ಕೊಂಡಿದ್ವಿ. ನನ್ನ ಮಗ ಹಾರ್ಲಿಕ್ಸ್ ತೊಗೊಂಡ. ಸೊ ಇದೊಂದು ಜೆನ್ಯೂನ್ ರಿವ್ಯೂ ಆಗಿದೆ. ಬ್ರೇಕ್ಫಾಸ್ಟ್ ಅಂತೂ ನಮಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಒಂದು ಸತಿ ನಮಗೆ ಫುಡ್ಡು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಒಂದು ಹೋಟ್ಲಲ್ಲಿ ಮತ್ತೆ ಹೋಗೋ ಚಾನ್ಸಸ್ ಇದೆಯಲ್ಲ. ಹಾಗೆಯೇ ನಾವು ಲಂಚ್ಗೂ ಕೂಡ ಇಲ್ಲೇ ಬಂದಿದ್ದೀವಿ. ಲಂಚ್ ಆಲ್ಮೋಸ್ಟ್ 12 ಸ್ಟಾರ್ಟ್ ಆಗುತ್ತೆ. ಮೆನ್ಯೂ ಬೋರ್ಡ್ ನೋಡಿದಾಗ ಅಕ್ಕಿ ರೊಟ್ಟಿ ಮೀಲ್ಸು ಮತ್ತು ರಾಗಿ ರೊಟ್ಟಿ ಮೀಲ್ಸು, ಹಾಗೆಯೇ ಸೌತ್ ಇಂಡಿಯನ್ ಮಿನಿ ಮೀಲ್ಸು ಈ ಥರ ಹಾಕಿದರು. ನಾವು 3 ಜನ ಸೌತ್ ಇಂಡಿಯನ್ ತೊಗೋಬೇಕು ಅಂತ ಇದ್ವಿ. ನನ್ನ ಮಗನಿಗೆ ನಾರ್ತ್ ಇಂಡಿಯನ್ ಮೀಲ್ಸ್ ಪ್ರಿಫರ್ ಮಾಡ್ದೆ. ಬಟ್ ಇವಂದು ಡಿಸ್ಪ್ಲೇಲಿ ಇದ್ದರೂ ಕೂಡ ಅದನ್ನಿವಾಗ ಸದ್ಯಕ್ಕೆ ಮಾಡ್ತಿಲ್ವಂತೆ. ಯಾಕೆ ಅಂದರೆ ನಿಮಗೂ ಗೊತ್ತಲ್ವ, LPG ಅಭಾವದಿಂದ. ಹಾಗಾಗಿ ನಾವೆಲ್ಲರೂ ಕೂಡ ಸೌತ್ ಇಂಡಿಯನ್ ಮೀಲ್ಸೇ ತೊಗೊಂಡ್ವಿ. ಮತ್ತು 1 ಪ್ಲೇಟು ಗೋಬಿ ಮಂಚೂರಿಯನ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಬಾಳೆ ಎಲೆಯಲ್ಲಿ ತಟ್ಟೆಯಲ್ಲಿ ಬಾಳೆ ಎಲೆ ಹರಡಿ ಅದರಲ್ಲೇ ಕೊಟ್ಟಿದ್ದಾರೆ. 1 ಕಪ್ ಪಾಯಸ, ಮತ್ತು ಲೈಕ್ ಒಂದು ದೊಡ್ಡ ಸೈಜ್ ರಾಗಿ ರೊಟ್ಟಿ, ಮತ್ತು 1 ಬೌಲ್ ಫುಲ್ಲು ರೈಸು, ಹಾಗೆಯೇ 1 ಕಪ್ ಮೊಸರು, ಮತ್ತು ಸಾಂಬಾರು, ರಸಮ್ಮು, ಹಪ್ಪಳ, ಉಪ್ಪಿನಕಾಯಿ ಎಲ್ಲನೂ ಇತ್ತು. ಮತ್ತು ಮಿಕ್ಸ್ಡ್ ಪಲ್ಯ ಒಂದು ಕೂಡ ಕೊಟ್ಟಿದ್ದರು. ಹಾಗೆಯೇ ಸಾಗು ಕೂಡ ಇತ್ತು. ಮಿಕ್ಸ್ಡ್ ಪಲ್ಯ ಮೋಸ್ಟ್ಲಿ ಅದು ಬಾಳೆಕಾಯಿ ಮತ್ತು ಸುವರ್ಣಗೆಡ್ಡೆ ಪಲ್ಯ ಮಿಕ್ಸ್ ಇರಬೇಕು. ಚೆನ್ನಾಗಿತ್ತು ಅದು ಕೂಡ. ಈ ರಾಗಿ ರೊಟ್ಟಿ ಮೀಲ್ಸು ಅಥವಾ ಅಕ್ಕಿ ರೊಟ್ಟಿ ಮೀಲ್ಸು ಅಥವಾ ಮಾಮೂಲಿ ಸೌತ್ ಇಂಡಿಯನ್ ಮಿನಿ ಮೀಲ್ಸು. ಸೌತ್ ಇಂಡಿಯನ್ ಮಿನಿ ಮೀಲಲ್ಲಿ ಪೂರಿ ಕೊಟ್ಟಿದ್ರು 2 ಚಿಕ್ಕ ಸೈಜು. ಬಾಕಿದು ಎಲ್ಲ ಸೇಮ್, ಮೆನ್ಯೂ ಎಲ್ಲ ಸೇಮ್ ಇತ್ತು. ವರ್ತ್ ಅನ್ನಿಸ್ತು, ನಾವು ಕೊಟ್ಟಿದ್ದು ದುಡ್ಡಿಗೆ ವರ್ತ್ ಅನ್ನಿಸ್ತು. ಹೊಟ್ಟೆನೂ ತುಂಬಿತು, ಚೆನ್ನಾಗಿತ್ತು ಊಟ.
ಸೊ ನಾನು ಆಗಲೇ ಹೇಳಿದೆ 5 ಟು 6 ಡೇಸ್ ನಾವು ಈ ಕಡೆ ಓಡಾಟ ಇತ್ತು ಅಂತ ಜಯನಗರದ ಕಡೆ. ಹಾಗಾಗಿ ಅಟ್‌ಲೀಸ್ಟ್ ಮಿನಿಮಮ್ 2 ಡೇಸ್ ಅಂತೂ ನಾವು ಈ ಕಡೆ ಬಂದಿದ್ವಿ. ಇದು ಈವ್ನಿಂಗ್ ಟೈಮು ಒಂದು ದಿನ. ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ನಾವೆಲ್ಲರೂ ಮಸಾಲೆ ಪುರಿ ಆರ್ಡರ್ ಮಾಡ್ಕೊಂಡಿದ್ವಿ 1 ಪ್ಲೇಟು. ತುಂಬಾ ಇಷ್ಟ ಆಯಿತು ಕ್ರಿಸ್ಪಿಯಾಗಿ. ಪೂರಿ ಸ್ವಲ್ಪ ಡಿಫ್ರೆಂಟಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬಿಸಿ ಕೊಟ್ಟಿದ್ದರು. ಟೇಸ್ಟ್ ವೈಸ್ ಕೂಡ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಪ್ಲೇಟು ಐ ಥಿಂಕ್ ನನ್ನ ಮಗ ಸೇವ್ ಪುರಿ ತೊಗೊಂಡಿದ್ದ, ಅದು ರೆಕಾರ್ಡ್ ಆಗಿಲ್ಲ. ಹಾಗೆಯೇ ವೈಂಡ್ ಅಪ್ ಮಾಡೋದಕ್ಕೆ ಮತ್ತೆ ಫಿಲ್ಟರ್ ಕಾಫಿ ತೊಗೊಂಡ್ವಿ. ಸೊ ಮತ್ತೆ ಹೇಳಬೇಕಾಗಿಲ್ಲ, ಕಾಫಿ ಕೂಡ ಫಸ್ಟ್ ಕ್ಲಾಸ್ ಆಗಿತ್ತು. ನನ್ನ ವೀಡಿಯೋಸ್ನ ತಕ್ಷಣ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ.